ಹಾಯ್ ಎವ್ರಿವನ್. ಇಲ್ಲಿ ತನಕ ನಾನು ಆಲ್ಮೋಸ್ಟ್ 4 ಸಲ ಮೇಜರಾಗಿ ಕ್ರ್ಯಾಶ್ ಮಾಡ್ಕೊಂಡಿದ್ದೀನಿ ಬೈಕ್ನ. ಅದರಲ್ಲೇ ಒಂದು ಇನ್ಫಾರ್ಮೇಷನ್ನ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಕೊಡೋಣ ಅಂತ. ನಾರ್ಮಲಿ ನಾವು ಬಿದ್ದಾಗ ನಮ್ಗೆ ಏನಾಯಿತು ಅಂತ ಗೊತ್ತಾಗಲ್ಲ. ಅದರಲ್ಲಿ 4 ಸಲ ಆಗಿರೋದ್ರಿಂದ ಏನೋ ಒಂದು ಅಬ್ಸರ್ವ್ ಮಾಡಿರ್ತೀನಿ. ಅದರಲ್ಲೇ ಒಂದು ಇನ್ಫಾರ್ಮೇಷನ್ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೀವೇನಾದರೂ ಗ್ಲೌಸ್ನ ಯೂಸ್ ಮಾಡಿದ್ದೀರಾ ಅಂದರೆ ಸ್ವಲ್ಪ ಚೆನ್ನಾಗಿರೋದು. ಇದು ನಾನು ಯೂಸ್ ಮಾಡ್ತಾ ಇರೋವಂಥದ್ದು ರೈಸ್ ಮೋಟೋ ಅವ್ರದ್ದು ಅಸ್ತ್ರ ಅಂತ. ತುಂಬ ಪ್ರೀಮಿಯಮ್ ಅನ್ನೋಲ್ಲ, ಬಟ್ ಆದ್ರೂ ಒಂದು ರೇಂಜ್ಗೆ ಚೆನ್ನಾಗಿರೋ ಗ್ಲೌಸ್. ಇದರಲ್ಲಿ ನೀವು ನೋಡಿದರೆ ಇಲ್ಲಿ ಸ್ಲೈಡರ್ ಇದೆ, ಈ ಕಡೆ ಪಾಮ್ ಸ್ಲೈಡರ್ ಅಂತ ಕರಿತೀವಿ. ಇದೇನಕ್ಕೆ ಯೂಸ್ ಮಾಡ್ತಾರೆ ಅಂತ ಇವತ್ತಿನ ವಿಡಿಯೋದಲ್ಲಿ ಶಾರ್ಟಾಗಿ ಹೇಳ್ತೀನಿ. ನಾರ್ಮಲಿ ನಾನು ಲಾಸ್ಟ್ ಟೈಮ್ ಬಿದ್ದಾಗಲೂ ಇದೇ ಗ್ಲೌಸ್ ಹಾಕ್ಕೊಂಡಿದ್ದೆ. 60 to 80 ಕಿಲೋಮೀಟರ್ ಸ್ಪೀಡಲ್ಲಿ ಕ್ರ್ಯಾಶ್ ಆದಾಗ ಬಿದ್ದ ತಕ್ಷಣ ಫಸ್ಟ್ ನೀವು ಕೈ ಇಡ್ತೀರಾ ರೋಡ್ಗೆ. ಆವಾಗ ಇದು ಆಲ್ಮೋಸ್ಟ್ ಸ್ಲೈಡ್ ಮಾಡ್ಕೊಂಡು ಹೋಗುತ್ತೆ. ನಿಮಗೆ 80 ಕಿಲೋಮೀಟರ್ ಸ್ಪೀಡ್ ಫೋರ್ಸಲ್ಲಿ ಬಂದಿದ್ದೀರಾ ಅಂದರೆ ಅದು ಗ್ರ್ಯಾಜುವಲಿ ಕಮ್ಮಿ ಆಗುತ್ತೆ. 50, 30, 20, 10 ಹಂಗೆ ಸ್ಲೈಡ್ ಹಾಕೊಂಡು ಒಂದು 10 to 20 ಮೀಟರ್ ಮುಂದೆ ಹೋಗಿ ಬೀಳ್ತೀರಾ, ರೈಟ್? ಈ ಸ್ಲೈಡರ್ ಏನು ಮಾಡುತ್ತೆ, ಆ ಇಂಪ್ಯಾಕ್ಟ್ನ ಕಮ್ಮಿ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ಈ ಸ್ಲೈಡರ್ ಇಲ್ಲ ಅಂತ ಅಂದ್ಕೊಳ್ಳಿ, ಬಿದ್ದ ತಕ್ಷಣ ಕೈ ಕೊಟ್ಟಿದ್ದೀರಾ ಅಂತ ಅಂದ್ಕೊಳ್ಳಿ. ಆ 80 ಕಿಲೋಮೀಟರ್ ಸ್ಪೀಡ್ ಏನಿದೆ ಕೈಯಿಂದ ಫುಲ್ಲು ಇಡೀ ಹ್ಯಾಂಡ್ಗೆ ಟ್ರಾನ್ಸ್ಫರ್ ಆಗುತ್ತೆ. ಅದರಿಂದ ಆಲ್ಮೋಸ್ಟ್ ಬೋನ್ ಡಿಸ್ಅಲೊಕೇಟ್ ಅಥವಾ ಫ್ರ್ಯಾಕ್ಚರ್ ಆಗುವಂಥ ಚಾನ್ಸ್ ತುಂಬ ಇರುತ್ತೆ. ಅದರಿಂದ ಸ್ಲೈಡರ್ ತುಂಬ ಇಂಪಾರ್ಟೆಂಟ್. ನನಗೂ ಸ್ಟಾರ್ಟಿಂಗಲ್ಲಿ ಏನು ಅನಿಸ್ತಾ ಇತ್ತು, ಸ್ಟಾರ್ಟಿಂಗ್ 1-2 ಸಲ ಬಿದ್ದಾಗ ಈ ಸ್ಲೈಡರು ನಮ್ಮನ್ನು ಸ್ಲೈಡ್ ಮಾಡೋದ್ರಿಂದ ಸ್ಟಾಪ್ ಮಾಡೋದಕ್ಕಲ್ಲ, ಸ್ಲೈಡ್ ಆಗೋಗಲಿ ಅಂತ. ಬೈಕಲ್ಲೂ ನೀವೇನು ಸೈಡಲ್ಲಿ ಸ್ಲೈಡರ್ ಹಾಕ್ತೀರಾ, ಅದರಿಂದ ಬೈಕ್ ಬಿದ್ದ ತಕ್ಷಣ ಅಲ್ಲೇ ಬೀಳಬಾರ್ದು, ಸ್ವಲ್ಪ ಸ್ಲೈಡ್ ಆಗಿ ಹೋಗಬೇಕು. ಆವಾಗ ಆ 80 ಕಿಲೋಮೀಟರ್ನ ಫೋರ್ಸ್ ಬಂದಿರುತ್ತಲ್ಲ, ಅದು ಈಕ್ವಲಿ ಡಿಸ್ಟ್ರಿಬ್ಯೂಟ್ ಆಗಿ ಕಮ್ಮಿ ಆಗಬೇಕು ಇಂಪ್ಯಾಕ್ಟ್ ಅಂತ. ಅದರಿಂದ ಆದಷ್ಟು ಹೈ ಕ್ವಾಲಿಟಿ ಗ್ಲೌಸ್ನ ಯೂಸ್ ಮಾಡಿ. ಮುಂಚೆ ನನಗೆ ಈ ರೀತಿ ನೀ ಗಾರ್ಡ್ನ ಸಹ ನಾನು ಜಾಸ್ತಿ ಯೂಸ್ ಮಾಡ್ತಾ ಇರಲಿಲ್ಲ. ಇವಾಗ ರೀಸೆಂಟಾಗಿ ಪ್ಯಾಂಟ್ನ ಸಹ ಪರ್ಚೇಸ್ ಮಾಡಿದೆ. ಏನಕ್ಕಂದರೆ 1 ವೀಕ್ ನಡೆಯೋಕ್ಕಾಗಲ್ಲ ಅಂದರೆ ಹಂಗೆ ಪೇಯ್ನ್ ಹೆಂಗಿರುತ್ತೆ ಅಂತ ನನಗೆ ಗೊತ್ತು. ಆದ್ದರಿಂದ ಹಾಗೆ ನನಗೇನಂದರೆ, ನಾನೀಗ ಒಂದು ಬೈಕ್ನ ಓಡಿಸ್ತಾ ಇದ್ದೀನಿ ಅಂದರೆ ಅದರ ಫುಲ್ ಫೀಲ್ ಬೇಕು. ಅದರಿಂದ ನಾನು ಸ್ವಲ್ಪ ಕೇರ್ಲೆಸ್ಸಾಗಿ ಓಡಿಸ್ತೀನಿ ಕೆಲವೊಂದು ಸಲ. ಆದರೆ ನಾನು ಪ್ರತಿ ಸಲವೂ ಆ ಥರ ಓಡಿಸ್ಬೇಕಾದ್ರೆ ಫುಲ್ ಗೇರ್ ಅಪ್ ಆಗಿರ್ತೀನಿ. ಅದರಿಂದ ಬಿದ್ದ ತಕ್ಷಣ ನನಗೆ ಅಷ್ಟೇನು ಇಂಪ್ಯಾಕ್ಟ್ ಆಗಲ್ಲ. ಮತ್ತೆ ಎದ್ಬಿಟ್ಟು ಮತ್ತೆ ಗಾಡಿ ಓಡಿಸ್ಕೊಂಡು ಮನೆಗೆ ಹೋಗೋಷ್ಟನ ಇರ್ತೀನಿ. ಅದರಿಂದ ನಾನು ಜಾಸ್ತಿ ರೈಡಿಂಗ್ ಗೇರ್ಸ್ನ ಮೇಲೆ ಇನ್ವೆಸ್ಟ್ ಮಾಡ್ತೀನಿ. ನೀವು ನಂತರ ಸ್ವಲ್ಪ ಕೇರ್ಲೆಸ್ಸಾಗಿ ಓಡಿಸೋರಾಗಿದ್ದರೆ ಆದಷ್ಟು ಕೇರ್ಫುಲ್ಲಾಗಿ ಓಡಿಸಿ. ಆದರೆ ಒಂದು ರೈಡ್ನ ಮಜಾ ಹೋಗೋ ಥರ ಕೇರ್ಫುಲ್ಲಾಗಿ ಓಡಿಸೋದಕ್ಕಿಂತ ಸ್ವಲ್ಪ ರೈಡಿಂಗ್ ಗೇರ್ಸ್ನ ಮೇಲೆ ಇನ್ವೆಸ್ಟ್ ಮಾಡಿ. ಸಿಗೋಣ ಮತ್ತೆ. ಬಾಯ್.